ಮುಂದೆ ಬರುವ ಎಲ್ಲ ವಿಡಿಯೋಗಳನ್ನು ಮೊದಲು ನೋಡೋದಕ್ಕೆ ಏಕಲವ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕ ಬರುವಂಥ ಬೆಲ್ ಐಕನ್ ಆನ್ ಮಾಡಿಕೊಂಡು ನೋಟಿಫಿಕೇಷನ್ನ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯಾವುದಾದ್ರೂ ಒಂದು ಸಂಖ್ಯೆಯನ್ನು 3 ಅಂಕೆ, 4 ಅಂಕೆ, 5 ಅಂಕೆ, 6 ಅಂಕೆಯ ಸಂಖ್ಯೆಗಳನ್ನು ಕೊಟ್ಟಾಗ ಅದರ ಭಾಜ್ಯವನ್ನು ಹೇಗೆ ಕಂಡುಹಿಡಿಯೋದು. ಉದಾಹರಣೆಗೆ ಯಾವುದೋ ಒಂದು ಸಂಖ್ಯೆಯನ್ನು ಕೊಡ್ತಾರೆ, ಒಂದು 6 ಡಿಜಿಟ್ನ ಒಂದು ಸಂಖ್ಯೆಯನ್ನು ಕೊಟ್ಟು 2ರಿಂದ ಭಾಗ ಆಗುತ್ತಾ 3ರಿಂದ ಭಾಗ ಆಗುತ್ತಾ ಅಂತ ಕೇಳಿದಾಗ ಯಾವ ರೀತಿ ಅದನ್ನು ಕಂಡುಹಿಡಿಯೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಭರತ್ ಕುಮಾರ್. ನೀವು ನೋಡ್ತಿರೋದು ಸ್ಪೀಕ್ ಕನ್ನಡ ಯೂಟ್ಯೂಬ್ ಚಾನಲ್. ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇದು ಮಾನಸಿಕ ಸಾಮರ್ಥ್ಯದ 3ನೇ ಭಾಗ. ಇವತ್ತಿನ ವಿಷಯ ಬಾಧ್ಯತೆಯ ನಿಯಮಗಳು. ಮೊಟ್ಟ ಮೊದಲನೇದಾಗಿ ನಾನು ಒಂದೊಂದು ಸಂಖ್ಯೆಯಾಗಿ ಹೇಳ್ತಾ ಹೋಗ್ತೀನಿ. ಸಂಖ್ಯೆ 2ರಿಂದ ಸಂಖ್ಯೆ 12 ತನಕ ಯಾವ್ಯಾವ ಸಂಖ್ಯೆಗಳು ಬಂದಾಗ ಯಾವ್ಯಾವ ರೀತಿ ನಿಯಮಗಳಿದೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಒಂದು ಸಲ ನೀವು ಇದನ್ನು ಕ್ಲೀನಾಗಿ ನೋಡಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ, ಇಲ್ಲಾಂದ್ರೆ ಅರ್ಥ ಆಗೋದಿಲ್ಲ. ಸೊ ಸಂಖ್ಯೆ 2 ಅಂತ ಬಂದಾಗ ನಿಮ್ಗೆಲ್ರಿಗೂ ಸುಲಭವಾಗಿ ತಿಳಿದಂಥದ್ದು ಸಂಖ್ಯೆ 2. ಸಂಖ್ಯೆ 2ರಿಂದ ಯಾವುದಾದ್ರು ಸಂಖ್ಯೆ ಡಿವೈಡ್ ಆಗಬೇಕು ಅಂದರೆ ಕೊನೆಯಲ್ಲಿರ್ತಕ್ಕಂಥ ಅಂಕಿ ಏನಿರ್ತದೆ ಅದು ಸಮಸಂಖ್ಯೆ ಆಗಿರಬೇಕು. 0, 2, 4, 6, 8 ಈ ರೀತಿ ಸಂಖ್ಯೆಗಳು ಸಮಸಂಖ್ಯೆಗಳನ್ನು ಹೊರತುಪಡಿಸಿ ಬೆಸ ಸಂಖ್ಯೆಗಳು ಬಂದಾಗ ಸಂಖ್ಯೆ 2ರಿಂದ ಭಾಗ ಆಗೋದಿಲ್ಲ. ಬದಲಾಗಿ ಕೊನೆ ಅಂಕೆ ಸಮಸಂಖ್ಯೆ ಆಗಿದ್ರೆ ಆ ಒಂದು ಪರಿಪೂರ್ಣ ಅಂಕಿ ಏನಾಗುತ್ತೆ 2ರಿಂದ ಭಾಗ ಆಗುತ್ತೆ. ಹಾಗಾಗಿ ಇದೇನು ಅಷ್ಟೊಂದು ಕಷ್ಟ ಆಗೋದಿಲ್ಲ ನಮಗೆ. 2ರಿಂದ ಪರಿಪೂರ್ಣವಾಗಿ ಭಾಗ ಆಗೋದು ಅಂದರೆ ಸುಲಭವಾಗಿ ಗುರುತಿಸ್ಬೋದು. ಸಂಖ್ಯೆ 3 ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಇದನ್ನು ಪರೀಕ್ಷೆ ಮಾಡಬೇಕಾದ್ರೆ ಕೊಟ್ಟಿರುವ ಸಂಖ್ಯೆಯ ಎಲ್ಲ ಅಂಕೆಗಳನ್ನು ಕೂಡಬೇಕು ಮತ್ತು ಕೂಡಿದಾಗ ಬರ್ತಕ್ಕಂಥ ಮೊತ್ತ 3ರಿಂದ ಭಾಗ ಆಗಬೇಕು. ನಿಮಗೆ ಒಂದು ಉದಾಹರಣೆಯನ್ನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಹಲವಾರು ಉದಾಹರಣೆಗಳನ್ನ ಕೊಟ್ಟಿದ್ದೀನಿ. 1704, 4365 ಹಲವಾರು ಉದಾಹರಣೆಗಳನ್ನ ಕೊಟ್ಟಿದ್ದೀನಿ. ಇದಕ್ಕೆ ಕಲರ್ ಮಾಡಿದ್ದೀನಿ, ಅದು ಯಾಕೆ ಅಂತ ಹೇಳ್ತೀನಿ. ಮೊದಲನೇದಾಗಿ 1704 ತಗೊಂಡಿದ್ದೀನಿ. ಈಗ 1704 3ರಿಂದ ಡಿವೈಡ್ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. 1704ನ 3ರಿಂದ ಗುಣಿಸ್ಬಿಟ್ಟು ನಾವು ಚೆಕ್ ಮಾಡ್ಬೋದು, ಆದರೆ ಪರೀಕ್ಷೆಗಳಲ್ಲಿ ಅಷ್ಟು ಕಾಲಾವಕಾಶ ನಮಗೆ ಸಿಗೋದಿಲ್ಲ. ಶಾರ್ಟೆಸ್ಟ್ ಮೆಥಡ್ ಹೆಂಗೆ ಯೂಸ್ ಮಾಡ್ಬೋದು, ಈ ರೂಲ್ ಅಪ್ಲೈ ಮಾಡಿ ಯಾವ ಥರ ಕಂಡುಹಿಡಿಬೋದು ಅಂದರೆ 1704 ಅಂತ ಅಂದ್ಕೊಳ್ಳಿ. ಅದನ್ನು ಸ್ಪ್ಲಿಟ್ ಮಾಡಿ ಸಂಖ್ಯೆಗಳನ್ನು 1704 ಅಂತ ಸ್ಪ್ಲಿಟ್ ಮಾಡಿ 1704ನ್ನು ಕೂಡ್ಕೊಳ್ಳಿ. 1 + 7 8, 8 + 0 0, 0 + 4 12. ಬರ್ತಕ್ಕಂಥ ಮೊತ್ತ 3ರಿಂದ ಭಾಗ ಆಗಬೇಕು. 3ರಿಂದ ಭಾಗ ಆಯಿತು ಅಂದರೆ ಆ ಪೂರ್ಣ ಸಂಖ್ಯೆ 3ರಿಂದ ಭಾಗ ಆಗುತ್ತೆ ಅಂತ. ಅದಕ್ಕೆ ನಾನು ಇಲ್ಲಿ ಉದಾಹರಣೆ ಕೊಟ್ಟಿದ್ದೀನಿ. 1704ನ್ನು ನಾನು ಸ್ಪ್ಲಿಟ್ ಮಾಡಿ ಬರ್ಕೊಂಡಿದ್ದೀನಿ. 1 + 7 + 0 + 4 ಒಟ್ಟಾರೆ 12. 12 3ರಿಂದ ಭಾಗ ಆಗುತ್ತೆ. ಹಾಗಾಗಿ 1704 3ರಿಂದ ಭಾಗ ಆಗುತ್ತೆ. ಇನ್ನೊಂದು ಉದಾಹರಣೆಯನ್ನು ಕೊಟ್ಟಿದ್ದೀನಿ. 4365 3ರಿಂದ ಭಾಗ ಆಗುತ್ತಾ ಅಂತ ಪ್ರಶ್ನೆ ಇದ್ದರೆ 4 + 3 + 6 + 5 ಒಟ್ಟಾರೆ 18. 18 3ರಿಂದ ಭಾಗ ಆಗುತ್ತೆ. ಹಾಗಾಗಿ ಈ ಸಂಖ್ಯೆ 3ರಿಂದ ಭಾಗ ಆಗುತ್ತೆ. ಇಲ್ಲಿ ಕಲರ್ ಮಾಡಿದ್ದೀನಲ್ಲ, ಆ ಸಂಖ್ಯೆಗಳು ಭಾಗ ಆಗೋದಿಲ್ಲ ಅಂತ ಅರ್ಥ. ಒಂದು ಉದಾಹರಣೆ ಕೊಟ್ಟಿದ್ದೀನಿ ನೋಡಿ, 11254 ಇದು 3ರಿಂದ ಭಾಗ ಆಗೋದಿಲ್ಲ. ಹೇಗಪ್ಪ ಹೇಳಿದೆ ಅಂದರೆ, ಮತ್ತು ಸಂಖ್ಯೆಗಳನ್ನು ಸ್ಪ್ಲಿಟ್ ಮಾಡಿ ಕೂಡ್ಕೊಳ್ಳಿ. 1 + 1 + 2 + 5 + 4 ಒಟ್ಟಾರೆ 13. 13ನ 3ರಿಂದ ಭಾಗ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ 11254 3ರಿಂದ ಭಾಗ ಆಗೋದಿಲ್ಲ. ಹಾಗೆ 1,32,547 ಕೂಡ ಭಾಗ ಆಗೋದಿಲ್ಲ. ನೀವು ಇದನ್ನು ಪರೀಕ್ಷೆ ಮಾಡ್ಕೋಬೋದು. ಸಂಖ್ಯೆ 4. ಸಂಖ್ಯೆ 4ರಿಂದ ಯಾವುದಾದ್ರೂ ಒಂದು ಸಂಖ್ಯೆ ಕೊಟ್ಟಾಗ ಭಾಗ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡಬೇಕು ಅಂದರೆ ಕೊನೆ 2 ಅಂಕೆಗಳನ್ನ ತಗೊಳ್ಳಿ. ಕೊನೆ 2 ಸಂಖ್ಯೆಗಳನ್ನ ತಗೊಂಡು ಅದು 4ರಿಂದ ಭಾಗ ಆದರೆ ಆ ಒಟ್ಟಾರೆ ಸಂಖ್ಯೆ ಕೂಡ ಭಾಗ ಆಗುತ್ತೆ. 3 ಡಿಜಿಟ್ ಸಂಖ್ಯೆಗಳಾದರೆ ನಿಮಗೆ ಕಷ್ಟ ಆಗಲ್ಲ, ಸುಲಭವಾಗಿ ಕಂಡುಹಿಡಿಬೋದು. ಉದಾಹರಣೆಗೆ ಇಲ್ಲಿ 356 ಇದೆ. 56 4ರಿಂದ ಭಾಗ ಆಗುತ್ತೆ, ನಿಮಗೆಲ್ಲ ಗೊತ್ತು. ಹಾಗಾಗಿ 356 ಕೂಡ ಭಾಗ ಆಗುತ್ತೆ ಅಂತ ಹೇಳ್ಬೋದು. ಬಟ್ ದೊಡ್ಡ ಸಂಖ್ಯೆಗಳನ್ನು ಕೊಟ್ಟಾಗ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ. ಈ ರೀತಿ ದೊಡ್ಡ ಸಂಖ್ಯೆಯನ್ನು ಕೊಟ್ಟಾಗ 3 ಡಿಜಿಟ್ ಸಂಖ್ಯೆಗಳು ಕೊಟ್ಟಾಗ ಕಷ್ಟ ಆಗೋದಿಲ್ಲ. ಇಲ್ಲಿ 20 4ರಿಂದ ಭಾಗ ಆಗುತ್ತೆ, 32 4ರಿಂದ ಭಾಗ ಆಗುತ್ತೆ, 8 4ರಿಂದ ಭಾಗ ಆಗುತ್ತೆ. ಆದರೆ ಇಲ್ಲಿ ನೋಡಿ, ಈ ರೀತಿ ಸಂಖ್ಯೆಗಳನ್ನ ಕೊಟ್ಟಾಗ ಸ್ವಲ್ಪ ಕಷ್ಟ ಆಗುತ್ತೆ. 3,59,024 ಕೊಟ್ಟಿದ್ದಾರೆ. ಕೊನೆ 2 ಅಂಕೆಗಳನ್ನ ತಗೋಬೇಕು. ಆ ಅಂಕೆ 4ರಿಂದ ಭಾಗ ಆಗಬೇಕು. 4ರಿಂದ ಭಾಗ ಆಯಿತು ಅಂದರೆ ಈ ಒಟ್ಟಾರೆ ಇಷ್ಟು ಸಂಖ್ಯೆ ಕೂಡ 4ರಿಂದ ಭಾಗ ಆಗುತ್ತೆ. ಇಲ್ಲಿ ನೋಡಿ ಉದಾಹರಣೆ, ಪಕ್ಕದ ಉದಾಹರಣೆ 2,25,113. 13 4ರಿಂದ ಭಾಗ ಆಗೋದಿಲ್ಲ. ಹಾಗಾಗಿ ಈ ಒಟ್ಟು ಸಂಖ್ಯೆ ಕೂಡ 4ರಿಂದ ಭಾಗ ಆಗೋದಿಲ್ಲ. ಅದೇ ರೀತಿ ಪಕ್ಕದ ಸಂಖ್ಯೆನೂ ಕೂಡ ನಿಮಗೆ ಉದಾಹರಣೆಗೆ ಗೊತ್ತಿರಲಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಸಂಖ್ಯೆ 5. ಸಂಖ್ಯೆ 5ರಿಂದ ಭಾಗ ಆಗಬೇಕು ಅಂದರೆ ಕೊನೆಯಲ್ಲಿರ್ತಕ್ಕಂಥ ಸಂಖ್ಯೆ 0 ಅಥವಾ 5 ಆಗಿರಬೇಕು.
ಉದಾಹರಣೆಗೆ ಇಲ್ಲಿ ನೋಡಿ 125, 190, 125ರಲ್ಲಿ ಕೊನೆ ಅಂಕೆ 5 ಇದೆ, 190ರಲ್ಲಿ 0 ಇದೆ. ದೊಡ್ಡ ಅಂಕೆಗಳಿಗೆ ಬಂದರೆ 1,45,625, ಇಲ್ಲಿ 5 ಇದೆ, ಇಲ್ಲಿ 0 ಇದೆ. 0 ಅಥವಾ 5 ಇತ್ತು ಕೊನೆ ಅಂಕೆ ಅಂದರೆ ಅದು 5ರಿಂದ ಭಾಗ ಆಗುತ್ತೆ ಅಂತ ಅರ್ಥ, ಅದರ್ವೈಸ್ ಆಗೋದಿಲ್ಲ. ಅದಕ್ಕೆ ಕೆಳಗಡೆ ಇರತಕ್ಕಂಥ ಉದಾಹರಣೆಗಳನ್ನ ಕೊಟ್ಟಿದ್ದೀನಿ. ಸಂಖ್ಯೆ 6. ನೀವು 2, 3, 4, 5ನ್ನು ತುಂಬ ಚೆನ್ನಾಗಿ ತಿಳ್ಕೊಂಡ್ರೆ 6ರಿಂದ ಮುಂದಕ್ಕೆ ಸುಲಭವಾಗಿ ಮಾಡ್ಬೋದು. ಸಂಖ್ಯೆ 6 ಒಂದು ಅಂಕೆಯನ್ನು, ಒಂದು ಪರಿಪೂರ್ಣ ಮೊತ್ತದ ಒಂದು ಸಂಖ್ಯೆಯನ್ನು ಭಾಗ ಮಾಡುತ್ತೆ ಅಂತ ತಿಳ್ಕೊಬೇಕು ಅಂದರೆ 2 ಮತ್ತು 3ರಿಂದ ಅದು ಭಾಗ ಆಗಬೇಕು. ಉದಾಹರಣೆಗೆ ಇಲ್ಲಿ 240 ಇದೆ. 240 ಅನ್ನೋ ಸಂಖ್ಯೆ 2ರಿಂದ ಭಾಗ ಆಗಿ 3ರಿಂದನೂ ಭಾಗ ಆದರೆ ಆ ಒಂದು ಸಂಖ್ಯೆ 6ರಿಂದ ಭಾಗ ಆಗುತ್ತೆ. 2ರಿಂದ ಭಾಗ ಆಗಿ 3ರಿಂದ ಭಾಗ ಆಗಲಿಲ್ಲ ಅಂದ್ರೂ 6ರಿಂದ ಭಾಗ ಆಗೋದಿಲ್ಲ. 2ರಿಂದ ಭಾಗ ಆಗದೆ 3ರಿಂದ ಭಾಗ ಆದ್ರೂ ಕೂಡ 6ರಿಂದ ಭಾಗ ಆಗೋದಿಲ್ಲ. ಎರಡೂ ಕಂಡೀಷನ್ಗಳನ್ನ ಸ್ಯಾಟಿಸ್ಫೈ ಮಾಡಬೇಕು. ಕೊಟ್ಟಿರ್ತಕ್ಕಂಥ ಸಂಖ್ಯೆ 2ರಿಂದನೂ ಭಾಗ ಆಗಬೇಕು, 3ರಿಂದನೂ ಭಾಗ ಆಗಬೇಕು. 2ರಿಂದ ಭಾಗ ಆಗಬೇಕು ಅಂದರೆ ಕೊನೆ ಸಂಖ್ಯೆ ಸಮ ಸಂಖ್ಯೆ ಆಗಿರಬೇಕು. 3ರಿಂದ ಭಾಗ ಆಗಬೇಕು ಅಂದರೆ ಕೂಡಿದಂಥ ಮೊತ್ತ 3ರಿಂದ ಭಾಗ ಆಗಬೇಕು. ಈಗ ನೋಡಿ ಇಲ್ಲಿ 240 ಉದಾಹರಣೆ, 240 ಅನ್ನೋ ಉದಾಹರಣೆ ತೊಗೊಂಡಿದ್ದೀನಿ. ಕೊನೆಯಲ್ಲಿರ್ತಕ್ಕಂಥ ಸಂಖ್ಯೆ 0, ಸೊ 2ರಿಂದ ಭಾಗ ಆಗುತ್ತೆ. ಮತ್ತು 3ರಿಂದ ಭಾಗ ಆಗುತ್ತೆ ಅಂತ ಚೆಕ್ ಮಾಡಿದ್ರೆ 2 + 4 6, 6 + 0 6, 6 3ರಿಂದ ಭಾಗ ಆಗುತ್ತೆ. ಇಲ್ಲಿ ಒಂದು ಉದಾಹರಣೆ ಇದೆ ನೋಡಿ, ಇಲ್ಲೂ 59,994 ಕೊನೆ ಸಂಖ್ಯೆ 4 2ರಿಂದ ಭಾಗ ಆಗುತ್ತೆ. ಎಲ್ಲ ಸಂಖ್ಯೆಗಳನ್ನ ಕೂಡಿ 9, 9, 9, 27, 31, 36, 36 3ರಿಂದ ಭಾಗ ಆಗುತ್ತೆ. ಹಾಗಾಗಿ ಈ ಸಂಖ್ಯೆ 6ರಿಂದ ಭಾಗ ಆಗುತ್ತೆ. ಒಟ್ಟಾರೆ 6ರಿಂದ ಒಂದು ಸಂಖ್ಯೆ ಭಾಗ ಆಗಬೇಕು ಅಂದರೆ ಆ ಸಂಖ್ಯೆ 2ರಿಂದನೂ ಭಾಗ ಆಗಬೇಕು, 3ರಿಂದನೂ ಭಾಗ ಆಗಬೇಕು. ಆಗ ಅಂಥ ಸಂಖ್ಯೆ ಮಾತ್ರ 6ರಿಂದ ಭಾಗ ಆಗುತ್ತೆ. ಭಾಗ ಆಗದೇ ಇರೋವಂಥ ಸಂಖ್ಯೆಗಳನ್ನ ಕಲರ್ ಮಾಡಿ ಪಕ್ಕದಲ್ಲಿ ಕೊಟ್ಟಿದ್ದೀನಿ, ನೀವು ಇದನ್ನು ಚೆಕ್ ಮಾಡ್ಬೋದು. ಸಂಖ್ಯೆ 7 ಇದೆಯಲ್ಲ, ಇದು ಸ್ವಲ್ಪ ವಿಶಿಷ್ಟವಾದಂತಹ ಸಂಖ್ಯೆ, ಸ್ವಲ್ಪ ವಿಭಿನ್ನವಾಗಿದೆ. ನೀವು ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ ಇದನ್ನು. ಉದಾಹರಣೆಗೆ 364 ತೊಗೊಂಡಿದ್ದೀನಿ. ಈಗ 364 ಅನ್ನೋ ಸಂಖ್ಯೆ 7ರಿಂದ ಭಾಗ ಆಗುತ್ತಾ ಅಂತ ನಾನು ಚೆಕ್ ಮಾಡಬೇಕು. ಹೇಗೆ ಚೆಕ್ ಮಾಡೋದು ಅಂದರೆ, ನಿಮಗೆ ಸ್ಥಾನಮಾನಗಳು ಗೊತ್ತಿರ್ತದೆ, ಬಿಡಿ, 10, 100, 1000. ಇಲ್ಲಿ 364 ಅಂತ ಹೇಳಿದಾಗ 4 ಬಿಡಿ ಸ್ಥಾನ, 6 10ರ ಸ್ಥಾನ, 3 100ರ ಸ್ಥಾನ. ಪ್ರತಿ ಸಲ ನೀವು ಯಾವುದೇ ಸಂಖ್ಯೆಯನ್ನು ಕೊಟ್ಟಾಗ ಬಿಡಿ ಸ್ಥಾನವನ್ನು ಆ ಸಂಖ್ಯೆಯಿಂದ ಬಿಡಿಸ್ಬೇಕು. ನೋಡಿ 364 ಇದೆ, ನಾನು 36 4 ಅಂತ ಮಾಡಿದ್ದೀನಿ, ಅಂದರೆ 4ನ್ನ ಬಿಡಿಸಿದ್ದೀನಿ. ಬಿಡಿಸಿದಂಥ ಬಿಡಿ ಸಂಖ್ಯೆಗೆ 2ರಿಂದ ಮಲ್ಟಿಪ್ಲೈ ಮಾಡಬೇಕು ಮತ್ತು ಉಳಿಕೆ ಸಂಖ್ಯೆ ಇರ್ತದಲ್ಲ ಅದರಿಂದ ಕಳಿಬೇಕು. ಇದೇ ಈ ಒಂದು ಮೆಥಡ್ನ ಟ್ರಿಕ್ಸ್. ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಪ್ರತಿ ಸಂಖ್ಯೆ ಕೊಟ್ಟಾಗಲೂ ಮಾಡ್ಕೊಂಡು ಹೋಗ್ಬೋದು. ನೋಡಿ ಇಲ್ಲಿ 3 ಅಂಕೆ ಇದೆ, 364, 36 4 ಅಂತ ಭಾಗ ಮಾಡ್ಕೊಂಡಿದ್ದೀನಿ. ಅಂದರೆ ಬಿಡಿ ಸಂಖ್ಯೆನ ಬಿಡಿಸಿದ್ದೀನಿ. ಯಾವುದೇ ಸಂಖ್ಯೆ ಕೊಡಲಿ ಬಿಡಿ ಸಂಖ್ಯೆನ ಬಿಡಿಸ್ಬೇಕು. ಆ ಬಿಡಿ ಸಂಖ್ಯೆ ಬಿಡಿಸಿರ್ತಿರಲ್ಲ ಅದಕ್ಕೆ 2ರಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ 4 2 8. ಉಳಿಕೆಯ ಸಂಖ್ಯೆಯಿಂದ ಅದನ್ನು ಕಳಿಬೇಕು. ಉಳಿಕೆ ಸಂಖ್ಯೆ ಯಾವುದು ಇಲ್ಲಿ 36, 36ರಲ್ಲಿ 8 ಹೋದರೆ 28. 28 7ರಿಂದ ಭಾಗ ಆಗುತ್ತೆ, ನಮಗೆಲ್ಲ ಗೊತ್ತೇ ಇದೆ. ಇದು ಏನೋ ಚಿಕ್ಕ ಸಂಖ್ಯೆ ಆಯಿತು, ನೀವು ಸುಲಭ ಕಂಡುಹಿಡಿದ್ಬಿಟ್ರೆ. ದೊಡ್ಡ ಸಂಖ್ಯೆ ಆದರೆ ಏನು ಮಾಡೋದು ನೋಡಿ, ಇಲ್ಲಿ 68,992. ಆವಾಗ ನೀವು ಕನಿಷ್ಠ ಪಕ್ಷ 2 ಡಿಜಿಟ್ ಬರೋವರೆಗೂ ಮಾಡ್ತಾ ಬರಬೇಕಾಗತ್ತೆ. ಉದಾಹರಣೆಗೆ ಇಲ್ಲಿ ನೋಡಿ 68,992 ಇದೆ, ಬಿಡಿ ಸಂಖ್ಯೆ 2, ಅದನ್ನು ಬಿಡಿಸ್ಕೊಳ್ಳಿ. 6,899 ಮತ್ತು 2 ಆಗುತ್ತೆ. ಸೊ ಬಿಡಿ ಸಂಖ್ಯೆಗೆ 2ನ್ನ ಮಲ್ಟಿಪ್ಲೈ ಮಾಡಿ 4 ಆಯಿತು. 6,899ಕ್ಕೆ 99ರಲ್ಲಿ 4ನ್ನು ಕಳೆದ್ರೆ 6,895 ಆಯಿತು. 6,895ನ್ನು ಮತ್ತೆ ರಿಪೀಟ್ ಮಾಡಿ ಅದೇ ಪ್ರೊಸೀಜರ್ನ. 5ನ್ನು ಬಿಡಿಸಿ 689 ಆಗುತ್ತೆ. 5ನ್ನು ಬಿಡಿಸಿ 5ಕ್ಕೆ 2ನ್ನು ಮಲ್ಟಿಪ್ಲೈ ಮಾಡಿ 10 ಆಯಿತು. 689ರಲ್ಲಿ 10 ಕಳೀರಿ, 679 ಆಗುತ್ತೆ. 679ನ್ನು ಮತ್ತೆ ಮೇಲ್ಗಡೆ ಪ್ರೊಸೀಜರ್ನ ರಿಪೀಟ್ ಮಾಡಿ 679ನ್ನು 67 ಮತ್ತು 9 ಅಂತ ಬಿಡಿಸಿ 9ಕ್ಕೆ 2ನ್ನು ಮಲ್ಟಿಪ್ಲೈ ಮಾಡಿ 18 ಆಯಿತು. 67ರಲ್ಲಿ 18 ಹೋದರೆ 49. ನಿಮಗೆಲ್ಲ ಗೊತ್ತಾಗುತ್ತೆ, 49 7ರಿಂದ ಭಾಗ ಆಗುತ್ತೆ. ಹಾಗಾಗಿ 68,992 ಇನ್ನೂ ಈ ಸಂಖ್ಯೆ 7ರಿಂದ ಭಾಗ ಆಗುತ್ತೆ. ಸಪೋಸ್ ಈ ರೀತಿ ಬರಲಿಲ್ಲ ಅಂತ ಹೇಳಿದ್ರೆ ಅದು 7ರಿಂದ ಭಾಗ ಆಗೋದಿಲ್ಲ, ಇಷ್ಟೇ. ಸಂಖ್ಯೆ 8. 8ನೇ ಸಂಖ್ಯೆಯಿಂದ ಭಾಗ ಆಗುತ್ತೋ ಅಂತ ತಿಳ್ಕೊಬೇಕಾದ್ರೆ ಕೊನೆಯ 3 ಸಂಖ್ಯೆಗಳನ್ನ ತಗೋಬೇಕು. 3 ಡಿಜಿಟ್ಗಳು ಯಾವುದೇ ಕ್ರಮದಲ್ಲಿರಲಿ, 3 ಡಿಜಿಟ್ಗಳನ್ನ ತಗೊಂಡ್ರೆ ಆ 3 ಡಿಜಿಟ್ಗಳು ಕೊನೆಯ 3 ಡಿಜಿಟ್ಗಳು 8ರಿಂದ ಭಾಗ ಆಗಬೇಕು. ಇಲ್ಲಿ ನೋಡಿ ಉದಾಹರಣೆ ಕೊಟ್ಟಿದ್ದೀನಿ, 50,056 ಅಂತಿದೆ. ಕೊನೆಯ 3 ಡಿಜಿಟ್ಗಳು ಯಾವುದು 056.
ಇಲ್ಲಿ 56 ಮಾತ್ರ ನಿಮ್ಮ ಗಣನೆ ಬರುತ್ತೆ. 0, 5, 6 ತೊಗೊಂಡ್ರೆ ಗಣನೆಗೆ ಬರೋದು 56. 56 8ರಿಂದ ಭಾಗ ಆಗುತ್ತೆ, ಹಾಗಾಗಿ ಈ ಸಂಖ್ಯೆ 8ರಿಂದ ಭಾಗ ಆಗುತ್ತೆ. 45,144 ಕೊನೆಯ 3 ಅಂಕೆಗಳು 144. 144 8ರಿಂದ ಭಾಗ ಆಗುತ್ತೆ, ಹಾಗಾಗಿ 45,144 ಕೂಡ ಭಾಗ ಆಗುತ್ತೆ. ಅದೇ ರೀತಿ ಈ ಸಂಖ್ಯೆ ಕೂಡ ನೋಡಿ, ಇಲ್ಲಿ 1,45,623. 623 8ರಿಂದ ಭಾಗ ಆಗೋದಿಲ್ಲ, ಹಾಗಾಗಿ ಈ ಸಂಖ್ಯೆ 8ರಿಂದ ಭಾಗ ಆಗೋದಿಲ್ಲ. ಅದೇ ರೀತಿ ಈ ಸಂಖ್ಯೆ ಕೂಡ ನೀವು ಇದನ್ನ ಚೆಕ್ ಮಾಡ್ಬೋದು. ಸಂಖ್ಯೆ 9 ಬಗ್ಗೆ ಹೇಳೋದಾದ್ರೆ, ಸಂಖ್ಯೆ 9 ಏನು ಹೇಳುತ್ತಪ್ಪ, ಕೊಟ್ಟಿರ್ತಕ್ಕಂಥ ಒಂದು ರೀತಿ ಸಂಖ್ಯೆ 3 ರೀತಿ ಇದು. ಕೊಟ್ಟಿರ್ತಕ್ಕಂಥ ಸಂಖ್ಯೆ ಅಂಕೆಗಳನ್ನ ಕೂಡಬೇಕು, ಬರ್ತಕ್ಕಂಥ ಮೊತ್ತ 9ರಿಂದ ಭಾಗ ಆಗಬೇಕು. ಉದಾಹರಣೆಗೆ 4095 ಇದೆ. 4095 ಬಿಡಿಸಿ ಮೊತ್ತವನ್ನು ಬರ್ಕೊಳ್ಳಿ. 4 + 0 + 9 + 5 ಒಟ್ಟಾರೆ 18. 18ನ 9ರಿಂದ ಭಾಗ ಮಾಡ್ಬೋದು, ಹಾಗಾಗಿ ಈ ಸಂಖ್ಯೆ 9ರಿಂದ ಭಾಗ ಆಗುತ್ತೆ. ಈ ಸಂಖ್ಯೆನೂ ಕೂಡ ನೀವು ಹಾಗೆ ಮಾಡ್ಬೋದು. ಜಸ್ಟ್ ನಾನು ಇಲ್ಲೇ ಹೇಳ್ತೀನಿ, 4 + 2 6, 6 + 3 9, 9 + 6 15, 15 + 3 18, 18 9ರಿಂದ ಭಾಗ ಆಗುತ್ತೆ. ಆದರೆ ಈ ಸಂಖ್ಯೆಗಳನ್ನ ನೋಡಿ, 1 + 4 5, 5 + 5 10, 10 + 6 16, 16 + 3 19, 19 9ರಿಂದ ಭಾಗ ಆಗೋದಿಲ್ಲ, ಹಾಗಾಗಿ ಈ ಸಂಖ್ಯೆ 9ರಿಂದ ಭಾಗ ಆಗೋದಿಲ್ಲ. ಸಂಖ್ಯೆ 10, 10ರಿಂದ ಭಾಗ ಆಗಬೇಕು ಅಂದರೆ ಕೊನೆ ಸಂಖ್ಯೆ 0 ಆಗಿರಬೇಕು ಅಷ್ಟೇ, ಬೇರೆ ಯಾವ ರೀತಿ ಫಾರ್ಮುಲಾ ಇದಕ್ಕಿಲ್ಲ. ಕೊನೆ ಸಂಖ್ಯೆ 0 ಆಗಿದ್ರೆ 10ರಿಂದ ಭಾಗ ಆಗುತ್ತೆ. 5 ಇದ್ರೂ ಕೂಡ ಭಾಗ ಆಗೋದಿಲ್ಲ. ಒಂದನ್ನು ಗಮನಿಸ್ಕೊಳ್ಳಿ, ಕೊನೆ 5ರಿಂದ ಭಾಗ ಆಗಬೇಕು ಅಂದರೆ 0 ಅಥವಾ 5 ಇರ್ಬೋದು, 2 ಆಪ್ಷನ್ ಇರುತ್ತೆ. 0ನೂ ಇರ್ಬೋದು, 5 ಇರ್ಬೋದು 5ರಿಂದ ಭಾಗ ಮಾಡಬೇಕಾದ್ರೆ. ಆದರೆ 10ರಿಂದ ಭಾಗ ಮಾಡಬೇಕಾದ್ರೆ ಕೊನೆ ಸಂಖ್ಯೆ 0ನೇ ಇರಬೇಕು, ಬೇರೆ ಯಾವುದಿದ್ರೂ ಆಗೋದಿಲ್ಲ. ಸಂಖ್ಯೆ 11, ಸಂಖ್ಯೆ 11ರ ಉದಾಹರಣೆಯನ್ನು ನಾನು ಹೇಳ್ತೀನಿ. ನೀವು ಆಲ್ಟರ್ನೇಟ್ ಸಂಖ್ಯೆಗಳನ್ನ ಕೂಡಿ ವ್ಯತ್ಯಾಸವನ್ನು ತಗೋಬೇಕು. ವ್ಯತ್ಯಾಸ 0 ಬಂದರೆ ಮಾತ್ರ 11ರಿಂದ ಡಿವೈಡ್ ಆಗುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಉದಾಹರಣೆಗೆ ಇಲ್ಲಿ 165 ತಗೊಂಡಿದ್ದೀನಿ. 165ರ ಆಲ್ಟರ್ನೇಟ್ ಸಂಖ್ಯೆಗಳು ಇಲ್ಲಿ ಬರೋದೇ 3 ಸಂಖ್ಯೆ ಇರೋದ್ರಿಂದ, 1 1ರ ನಂತರ ಆಲ್ಟರ್ನೇಟ್ ಸಂಖ್ಯೆ ಅಂದರೆ ನಂತರದ ಸಂಖ್ಯೆ ಯಾವುದು, 1ರ ನಂತರ ಆಲ್ಟರ್ನೇಟ್ ಸಂಖ್ಯೆ 5. ಸೊ 1 5, 1 + 5 ಕೂಡ್ಕೊಳ್ಳಿ. 6 + 0 ಮುಂದೆ ಏನೂ ಇಲ್ಲ ಇಲ್ಲಿ, ಸೊ 6 ಅಷ್ಟೇ. 1 + 5 6, 6 - 6 0. ಸೊ ಆಲ್ಟರ್ನೇಟ್ ಸಂಖ್ಯೆಗಳನ್ನ ಕೂಡಿಕೊಂಡು ಅವೆರಡರ ನಡುವೆ ವ್ಯತ್ಯಾಸ ತೆಗೆದಾಗ 0 ಬಂದರೆ ಆ ಸಂಖ್ಯೆ 11ರಿಂದ ಡಿವೈಡ್ ಆಗುತ್ತೆ, ಇಲ್ಲ ಅಂದರೆ ಡಿವೈಡ್ ಆಗೋದಿಲ್ಲ. ಉದಾಹರಣೆಗೆ ಇನ್ನೊಂದು ತೊಗೊಂಡಿದ್ದೀನಿ ನೋಡಿ, ಇಲ್ಲಿ 5,33,679 ತೊಗೊಂಡಿದ್ದೀನಿ ಸಂಖ್ಯೆ. ಆಲ್ಟರ್ನೇಟ್ ಸಂಖ್ಯೆಗಳು ಯಾವುದು ಇಲ್ಲಿ, 5 3 7 ಮೊದಲನೇ ಜೋಡಿ, ಆಮೇಲೆ 0 6 9 ನೋಡಿ. 5 3 7ನ ಒಂದು ಗುಂಪಲ್ಲಿ ಕೂಡಿದ್ದೀನಿ ಫಸ್ಟು, ಆಮೇಲೆ 0 6 9ನ ಒಂದು ಗುಂಪಲ್ಲಿ ಕೂಡಿದ್ದೀನಿ. ಸೊ ಆಲ್ಟರ್ನೇಟ್ ಸಂಖ್ಯೆಗಳನ್ನ ಕೂಡ್ಕೋಬೇಕು. ಕೂಡ್ಕೊಂಡಿರುವಂಥ 2 ಆಲ್ಟರ್ನೇಟ್ ಸಂಖ್ಯೆಗಳ ವ್ಯತ್ಯಾಸ ತೆಗೆದಾಗ 0 ಬರಬೇಕು. 0 ಬಂತು ಅಂದರೆ ಆ ಸಂಖ್ಯೆ 11ರಿಂದ ಭಾಗ ಆಗುತ್ತೆ, ಇಲ್ಲ ಅಂದರೆ ಭಾಗ ಆಗೋದಿಲ್ಲ. 5 3 8, 8 5 8 7 15. ಸೊ 6 9 15, 15 - 15 0, ಹಾಗಾಗಿ ಈ ಸಂಖ್ಯೆ 11ರಿಂದ ಭಾಗ ಆಗುತ್ತೆ. ಕೊನೆ ಸಂಖ್ಯೆ 12. 12ರಿಂದ ಪರಿಪೂರ್ಣವಾಗಿ ಭಾಗ ಆಗುತ್ತೆ ಅಂತ ತಿಳ್ಕೊಬೇಕು ಅಂದರೆ ಆ ಸಂಖ್ಯೆ 3ರಿಂದನೂ ಭಾಗ ಆಗಬೇಕು, 4ರಿಂದನೂ ಭಾಗ ಆಗಬೇಕು. ಇದು ಕೂಡ ಒಂದು ಸ್ಪೆಷಲ್ ಕೇಸ್. ಉದಾಹರಣೆಗೆ ಇಲ್ಲಿ 58 56, 5856 ತಗೊಂಡಿದ್ದೀನಿ. ಒಂದು ವೇಳೆ 5856 11ರಿಂದ ಭಾಗ ಆಗುತ್ತಾ ಅಂತ ತಿಳ್ಕೊಬೇಕು ಅಂದರೆ ಅದು 3ರಿಂದನೂ ಭಾಗ ಆಗಬೇಕು, 4ರಿಂದನೂ ಭಾಗ ಆಗಬೇಕು. 3ರಿಂದ ಭಾಗ ಆಗಿ 4ರಿಂದ ಭಾಗ ಆಗಲಿಲ್ಲ ಅಂದ್ರೂ ಇದು ರೂಲ್ಸ್ ತಗೊಳ್ಳೋದಿಲ್ಲ, ಅಥವಾ 4ರಿಂದ ಭಾಗ ಆಗಿ 3ರಿಂದ ಭಾಗ ಆಗಲಿಲ್ಲ ಅಂದ್ರೂ ತಗೊಳ್ಳೋದಿಲ್ಲ. ಎರಡೂ ಕಂಡೀಷನ್ಗಳು ಸ್ಯಾಟಿಸ್ಫೈ ಆಗಬೇಕು. 3 ಮತ್ತು 4 ಎರಡೂ ಅಂಕೆಗಳಿಂದ ಅಂಕೆ ಭಾಗ ಆದರೆ 12ರಿಂದ ಭಾಗ ಆಗುತ್ತೆ. ಈಗ 3ರಿಂದ ಭಾಗ ಆಗಬೇಕು ಅಂದರೆ ಈ ಸಂಖ್ಯೆಗಳನ್ನ ಕೂಡಬೇಕು, ಬಂದಂಥ ಮೊತ್ತ 3ರಿಂದ ಭಾಗ ಆಗಬೇಕು. ಮೊದಲನೇ ಉದಾಹರಣೆಯಲ್ಲಿ ನಾನು ಹೇಳ್ಬಿಡ್ತೀನಿ. 5 + 8 13, 13 + 18, 18 + 6 24, 24 3ರಿಂದ ಭಾಗ ಆಗುತ್ತೆ. ಮೊದಲನೇ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಎರಡನೇ ಕಂಡೀಷನ್ 4, ಕೊನೆ 2 ಅಂಕೆಗಳು 4ರಿಂದ ಭಾಗ ಆಗಬೇಕು. ಸೊ 56 4ರಿಂದ ಭಾಗ ಆಗುತ್ತೆ, ಹಾಗಾಗಿ ಈ ಒಂದು ಸಂಖ್ಯೆ 12ರಿಂದನೂ ಭಾಗ ಆಗುತ್ತೆ. ಈ ಸಂಖ್ಯೆಯನ್ನು ಕೂಡ ಚೆಕ್ ಮಾಡಿ ನೋಡಿ, ಇದು ಕೂಡ ಭಾಗ ಆಗುತ್ತೆ.